ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾಲ್. ಸ್ಯಾಂಡಲ್ವುಡ್ ನಟಿ ರಮೋಲಾಗೆ ಬಿಗ್ ಶಾಕಿಂಗ್. ನಟಿ ರಮೋಲಾ ವಿರುದ್ಧ ಫಿಲಂ ಚೇಂಬರ್ಗೆ ದೂರು ಕೊಡಲಾಗಿದೆ. ನಟಿ ವಿರುದ್ಧ ದೂರು ನೀಡಿದ ರಿಚಿ ಸಿನಿಮಾ ತಂಡ ಸಿನಿಮಾ ಪ್ರಚಾರಕ್ಕೆ ಬರ್ತಿಲ್ಲ ಅಂತ ಹೇಳಿ ನಟ ಹೇಮಂತ್ ಆರೋಪ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸಿನಿಮಾವನ್ನ ನಾವು ಮಾಡಿದ್ದೇವೆ, ನಮ್ಮ ಕರೆಗೆ ರಮೋಲಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ರಮೋಲಾ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಚಿತ್ರತಂಡ ಒತ್ತಾಯ ಮಾಡಿದೆ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹುಲುಗೆ ಚಿತ್ರತಂಡ ಮನವಿಯನ್ನ ಮಾಡಿದೆ. ಭರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋನಲ್ಲಿ ನಟಿಸಿರುವ ನಟಿ ರಮೋಲಾ, ರಿಚಿ ಸಿನಿಮಾದ ನಟ ಹೇಮಂತ್ ರಿಚಿ ಅವರಿಂದ ಫಿಲಂ ಚೇಂಬರ್ಗೆ ದೂರು ಕೊಡಲಾಗಿದೆ. ಫಿಲಂ ಚೇಂಬರ್ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ನಟ ನಮ್ಮ ಕರೆಗೆ ರಮೋಲಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸಿನಿಮಾದ ಪ್ರಮೋಷನ್ಗೂ ಬರ್ತಾ ಇಲ್ಲ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿದೀವಿ ಹೇಳಿದ್ದಾರೆ. ಇನ್ನೊಂದು ಪಿಕ್ಚರ್ ಮಾಡ್ದ ಅಂದ್ರೆ ಇನ್ನೊಬ್ರಿಗೆ 105 ಜನ ಕೆಲಸ ಸಿಗತ್ತೆ. ಅದು ಹೋಗತ್ತ ಬಿಡುತ್ತೆ ಸೆಕೆಂಡ್ರಿ. ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಲಕ್ಷಾಂತರ ರೂಪಾಯಿ ಸಾಲ ತಂದು ಮಾಡಿ ಪ್ರಮೋಷನ್ ಬರ್ಲಿ ಅಂದ್ರೆ ಫೋನ್ ಎತ್ತಲ್ಲ, ಸಪೋರ್ಟ್ ಮಾಡಿ ಸಿನಿಮಾಗಂತ ಹೇಳಿದ್ರೆ ಅದು ಬರೋದೇ ಇಲ್ಲ. ಏನ್ ಮಾಡೋಣ ಅಧ್ಯಕ್ಷ? ರಮೋಲಾ ಈ ಹಿಂದೆ ಒಂದು ರಿಯಾಲಿಟಿ ಶೋನಲ್ಲಿ ಆಕ್ಟ್ ಮಾಡಿದ್ರು. ರಕ್ಷಕ್ ಬುಲೆಟ್ ಅವರ ಜೊತೆಗೆ ಅವರು ಆಕ್ಟ್ ಮಾಡಿದ್ರು ಒಂದು ರಿಯಾಲಿಟಿ ಶೋದಲ್ಲಿ. ಅನಂತರ ರಿಚಿ ಸಿನಿಮಾದಲ್ಲಿ ಅವರು ನಟಿಸಿದ್ರು, ಆದ್ರೆ ಯಾವುದೇ ಪ್ರಮೋಷನ್ ಬರ್ತಿಲ್ಲ ಅನ್ನೋದು ವಿಚಾರ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಫಿಲಂ ರಿಪೋರ್ಟರ್ ಪ್ರವೀಣ್ ಸಲಗನಹಳ್ಳಿ, ನಮ್ಮ ಸೀನಿಯರ್ ರಿಪೋರ್ಟರ್ ಪ್ರವೀಣ್ ಸಲಗನಹಳ್ಳಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ರಮೋಲಾ ಮತ್ತೆ ಚಿತ್ರತಂಡದ ನಡುವೆ ಏನಾದ್ರೂ ಮುನಿಸಿತ್ತಾ? ಹಣಕಾಸಿನ ವಿಚಾರವಾಗಿ ಏನಾದ್ರೂ ಗೊಂದಲ ಇತ್ತಾ? ಯಾಕಾಯ್ತು ಪ್ರವೀಣ್ ಹಿಂಗೆ? ಡೀಟೇಲ್ ಆಗಿ ಹೇಳ್ತಾ ಹೋಗಿ ಪ್ರವೀಣ್. ಖಂಡಿತ ರಂಜಿತ್, ಏನಂತ ಹೇಳ ರಿಚಿ ಚಿತ್ರದಲ್ಲಿ ಏನು ಅಭಿನಯಿಸಿದ್ದಾರೆ. ಸೊ ಅಭಿನಯಿಸಿದ ನಂತರ ಅವ್ರದ್ದೇನು ಅವರ ಅಭಿನಯದ ಪಾತ್ರ ಏನಿದೆ ಎಲ್ಲವನ್ನೂ ಕೆಲಸ ಮುಗಿಸ್ಕೊಟ್ಟಿದ್ದಾರೆ. ಆದ್ರೆ ಈಗ ಚಿತ್ರಕ್ಕೆ ಏನ್ ತೆರೆ ಕಾಣ್ತಾ ಇದೆ, ಇದಕ್ಕೆ ಪ್ರಮೋಷನ್ ಬರಬೇಕಿತ್ತು, ಆದ್ರೆ ಎಲ್ಲ ಒಂದ್ ಕಡೆ ನಿರಾಕರಿಸ್ತಿದ್ದಾರೆ ಎನ್ನುವಂಥದ್ದು ಚಿತ್ರತಂಡ ಆರೋಪ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಬಾರಿ ರಮೋಲಾ ಅವರನ್ನ ಪ್ರಮೋಷನ್ಗಾಗಿ ರಿಚಿ ಅವರು ಕರೆದಿದ್ದಾರೆ. ನಟ ಆಗಿರ್ಲು ಅಥವಾ ಚಿತ್ರತಂಡನೂ ಕೂಡ ಅವರನ್ನ ಕನ್ವಿನ್ಸ್ ಮಾಡಿದೆ ಬನ್ನಿ ಪ್ರಮೋಷನ್ಗಾಗಿ ಅಂತ. ಆದ್ರೆ ರಮೋಲಾ ಅವರು ಕೂಡ ಎಲ್ಲ ಒಂದ್ ಕಡೆ ನಿರಾಕರಿಸ್ತಿದ್ದಾರೆ, ಪ್ರಮೋಷನ್ಗೆ ಹೋಗ್ತಾ ಇಲ್ವಂತ ಒಂದು ಆರೋಪವನ್ನ ರಿಚಿ ಅವರು ಮಾಡಿರುವಂತದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಏನು ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿರುವಂತದ್ದು, ಅಂದ್ರೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಈಗಾಗಲೇ ಇವರು ರಮೋಲಾ ಅವರು ಚಿತ್ರದ ಪ್ರಮೋಷನ್ಗೆ ಬರ್ತಾ ಇಲ್ಲ, ನೀವು ಒಂದ್ಸರಿ ಅವರನ್ನ ಕರೆಸ್ಬಿಟ್ಟು ಮಾತನಾಡಿ, ಯಾಕಂದ್ರೆ ನಮ್ಮ ಚಿತ್ರಕ್ಕೆ ಸಾಕಷ್ಟು ಸಾಲ ಮಾಡಿ ಬಂಡವಾಳ ಹಾಕಿದ್ದೇವೆ, ಎಲ್ಲ ಒಂದ್ ಕಡೆ ಲಾಸ್ ಆಗ್ಬಾರ್ದು. ಯಾಕಂದ್ರೆ ನಟಿನೇ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಚಿತ್ರವನ್ನ ಯಾರು ನೋಡ್ಬೇಕು? ಚಿತ್ರದ ನಟಿನೇ ಪ್ರಮೋಷನ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೇನು ಚಿತ್ರದ ಗತಿ ಎನ್ನುವಂಥದ್ದು ಆಳವನ್ನ ತೋಡ್ಕೊಂಡಿರುವಂತದ್ದು ಅಧ್ಯಕ್ಷರ ಬಳಿ. ಕರೆಕ್ಟ್ ಪ್ರವೀಣ್, ನಟಿನೇ ಪ್ರಮೋಷನ್ ಬರ್ಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಅಲ್ವಾ? ಹೌದು ಪ್ರವೀಣ್, ಈಗ ಯಾವಾಗ ಶೂಟಿಂಗ್ ಅಲ್ಲಿ ಆಗಿದ್ ಯಾವಾಗ, ಮತ್ತೆ ಪ್ರಮೋಷನ್ ಯಾವಾಗಿನ ಶುರು ಮಾಡಿದ್ರು? ರಮೋಲಾ ಅವ್ರನ್ನ ಏನಾದ್ರು ಚಿತ್ರತಂಡ ಸಂಪರ್ಕ ಮಾಡಿದ್ಯಂತ? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತೆ ಪ್ರವೀಣ್ ಸಲಗನಹಳ್ಳಿ? ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ಈಗಾಗಲೇ ಚಿತ್ರದ ಏನು ಜನವರಿ ಹಂತದಲ್ಲೇ ಈಗಾಗಲೇ ಚಿತ್ರೀಕರಣ ಸಂಪೂರ್ಣ ಆಗಿರುವಂತದ್ದು. ಏನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇತ್ತು, ಅದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ಚಿತ್ರ ತೆರೆ ಕಾಣಬೇಕಾಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಇವ್ರಿಗೂ ಅವ್ರಿಗೂ ಮನಸ್ತಾಪ ಇರುವಂತ ಒಂದು ಸೂಚನೆ ಕಂಡು ಬರ್ತಕ್ಕಂಥದ್ದು. ನಾವ್ ಈಗಾಗಲೇ ರಮೋಲಾ ಅವ್ರನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ವಿ. ಎಲ್ಲ ಒಂದ್ ಕಡೆ ನನ್ನ ಕೆಲಸ ಏನಿದೆ ನಾನು ಮಾಡ್ಕೊಟ್ಟಿದ್ದೀನಿ, ಪ್ರಮೋಷನ್ಗೆ ಹೋಗಲ್ಲ, ನನಗೂ ಅವ್ರಿಗೂ ಆಗ ಬರ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ರಮೋಲಾ ಅವರು ಹೇಳಿ. ಪ್ರವೀಣ್, ಮನಸ್ತಾಪ ಅಂತ ಹೇಳಿದ್ರಲ್ಲ ಪ್ರವೀಣ್, ಏನ್ ಮನಸ್ತಾಪ ಅಂತೆ ಚಿತ್ರತಂಡಕ್ಕೂ ಮತ್ತೆ ರಮೋಲಾ ಅವರಿಗೆ? ಖಂಡಿತ ಎಲ್ಲೋ ಒಂದ್ ಕಡೆ ಸಂಭಾವನೆ ವಿಚಾರದಲ್ಲಿ ಏನಾದ್ರೂ ಮನಸ್ತಾಪ ಇರಬಹುದಾ ಎನ್ನುವಂತ ಒಂದು ಪ್ರಶ್ನೆಯನ್ನ ರಮೋಲಾ ಅವ್ರ ಬಳಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತು. ಹೌದು, ಖಂಡಿತ ಎಲ್ಲೋ ಒಂದ್ ಕಡೆ ಸಂಭಾವನೆ ವಿಚಾರದಲ್ಲೂ ಕೂಡ ಮನಸ್ತಾಪ ಇದೆ. ಎಲ್ಲೋ ಒಂದ್ ಕಡೆ ನನಗೂ ಅವ್ರಿಗೂ ಚಿತ್ರತಂಡಕ್ಕೆ ನಾನೇನ್ ಚಿತ್ರೀಕರಣ ಆಗಿದೆ ಅದು ಮುಗಿದಾದ ನಂತರ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಇದೀನಿ ಎನ್ನುವಂತ ರಮೋಲಾ ಅವ್ರು ಹೇಳಿರುವಂತದ್ದು ರಂಜಿತ್. ಓಕೆ ಪ್ರವೀಣ್, ಥ್ಯಾಂಕ್ ಯು ಪ್ರವೀಣ್ ಸಲಗನಹಳ್ಳಿ, ನಿಮ್ಮೆಲ್ಲ ಮಾಹಿತಿಗೆ ಥ್ಯಾಂಕ್ ಯು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾಲ್. ಸ್ಯಾಂಡಲ್ವುಡ್ ನಟಿ ರಮೋಲಾಗೆ ಬಿಗ್ ಶಾಕಿಂಗ್. ನಟಿ ರಮೋಲಾ ವಿರುದ್ಧ ಫಿಲಂ ಚೇಂಬರ್ಗೆ ದೂರು ಕೊಡಲಾಗಿದೆ. ನಟಿ ವಿರುದ್ಧ ದೂರು ನೀಡಿದ ರಿಚಿ ಸಿನಿಮಾ ತಂಡ ಸಿನಿಮಾ ಪ್ರಚಾರಕ್ಕೆ ಬರ್ತಿಲ್ಲ ಅಂತ ಹೇಳಿ ನಟ ಹೇಮಂತ್ ಆರೋಪ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸಿನಿಮಾವನ್ನ ನಾವು ಮಾಡಿದ್ದೇವೆ, ನಮ್ಮ ಕರೆಗೆ ರಮೋಲಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ರಮೋಲಾ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಚಿತ್ರತಂಡ ಒತ್ತಾಯ ಮಾಡಿದೆ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹುಲುಗೆ ಚಿತ್ರತಂಡ ಮನವಿಯನ್ನ ಮಾಡಿದೆ. ಭರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋನಲ್ಲಿ ನಟಿಸಿರುವ ನಟಿ ರಮೋಲಾ, ರಿಚಿ ಸಿನಿಮಾದ ನಟ ಹೇಮಂತ್ ರಿಚಿ ಅವರಿಂದ ಫಿಲಂ ಚೇಂಬರ್ಗೆ ದೂರು ಕೊಡಲಾಗಿದೆ.
ಫಿಲಂ ಚೇಂಬರ್ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ ನಟ. ನಮ್ಮ ಕರೆಗೆ ರಮೋಲಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸಿನಿಮಾದ ಪ್ರಮೋಷನ್ಗೂ ಬರ್ತಾ ಇಲ್ಲ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿದೀವಿ ಹೇಳಿದ್ದಾರೆ. ಇನ್ನೊಂದು ಪಿಕ್ಚರ್ ಮಾಡ್ದ ಅಂದ್ರೆ ಇನ್ನೊಬ್ರಿಗೆ 105 ಜನ ಕೆಲಸ ಸಿಗತ್ತೆ. ಅದು ಹೋಗತ್ತ ಬಿಡುತ್ತೆ ಸೆಕೆಂಡ್ರಿ. ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಲಕ್ಷಾಂತರ ರೂಪಾಯಿ ಸಾಲ ತಂದು ಮಾಡಿ ಪ್ರಮೋಷನ್ ಬರ್ಲಿ ಅಂದ್ರೆ ಫೋನ್ ಎತ್ತಲ್ಲ. ಸಪೋರ್ಟ್ ಮಾಡಿ ಸಿನಿಮಾಗ ಅಂತ ಹೇಳಿದ್ರೆ ಅದು ಬರೋದೇ ಇಲ್ಲ. ಏನ್ ಮಾಡೋಣ ಅಧ್ಯಕ್ಷ? ರಮೋಲಾ ಈ ಹಿಂದೆ ಒಂದು ರಿಯಾಲಿಟಿ ಶೋನಲ್ಲಿ ಆಕ್ಟ್ ಮಾಡಿದ್ರು. ರಕ್ಷಕ್ ಬುಲೆಟ್ ಅವರ ಜೊತೆಗೆ ಅವರು ಆಕ್ಟ್ ಮಾಡಿದ್ರು ಒಂದು ರಿಯಾಲಿಟಿ ಶೋದಲ್ಲಿ. ಅನಂತರ ರಿಚಿ ಸಿನಿಮಾದಲ್ಲಿ ಅವರು ನಟಿಸಿದ್ರು, ಆದ್ರೆ ಯಾವುದೇ ಪ್ರಮೋಷನ್ ಬರ್ತಿಲ್ಲ ಅನ್ನೋದು ವಿಚಾರ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಫಿಲಂ ರಿಪೋರ್ಟರ್ ಪ್ರವೀಣ್ ಸಲಗನಹಳ್ಳಿ, ನಮ್ಮ ಸೀನಿಯರ್ ರಿಪೋರ್ಟರ್ ಪ್ರವೀಣ್ ಸಲಗನಹಳ್ಳಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ರಮೋಲಾ ಮತ್ತೆ ಚಿತ್ರತಂಡದ ನಡುವೆ ಏನಾದ್ರೂ ಮುನಿಸಿತ್ತಾ? ಹಣಕಾಸಿನ ವಿಚಾರವಾಗಿ ಏನಾದ್ರೂ ಗೊಂದಲ ಇತ್ತಾ? ಯಾಕಾಯ್ತು ಪ್ರವೀಣ್ ಹಿಂಗೆ? ಡೀಟೇಲ್ ಆಗಿ ಹೇಳ್ತಾ ಹೋಗಿ ಪ್ರವೀಣ್. ಖಂಡಿತ ರಂಜಿತ್, ಏನಂತ ಹೇಳ ರಿಚಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಸೊ ಅಭಿನಯಿಸಿದ ನಂತರ ಅವ್ರದ್ದೇನು ಅವರ ಅಭಿನಯದ ಪಾತ್ರ ಏನಿದೆ ಎಲ್ಲವನ್ನೂ ಕೆಲಸ ಮುಗಿಸ್ಕೊಟ್ಟಿದ್ದಾರೆ. ಆದ್ರೆ ಈಗ ಚಿತ್ರಕ್ಕೆ ಏನ್ ತೆರೆ ಕಾಣ್ತಾ ಇದೆ, ಇದಕ್ಕೆ ಪ್ರಮೋಷನ್ ಬರಬೇಕಿತ್ತು, ಆದ್ರೆ ಎಲ್ಲ ಒಂದ್ ಕಡೆ ನಿರಾಕರಿಸ್ತಿದ್ದಾರೆ ಎನ್ನುವಂಥದ್ದು ಚಿತ್ರತಂಡ ಆರೋಪ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಬಾರಿ ರಮೋಲಾ ಅವರನ್ನ ಪ್ರಮೋಷನ್ಗಾಗಿ ರಿಚಿ ಅವರು ಕರೆದಿದ್ದಾರೆ, ನಟ ಆಗಿರ್ಲಿ ಅಥವಾ ಚಿತ್ರತಂಡನೂ ಕೂಡ ಅವರನ್ನ ಕನ್ವಿನ್ಸ್ ಮಾಡಿದೆ ಬನ್ನಿ ಪ್ರಮೋಷನ್ಗಾಗಿ ಅಂತ. ಆದ್ರೆ ರಮೋಲಾ ಅವರು ಕೂಡ ಎಲ್ಲ ಒಂದ್ ಕಡೆ ನಿರಾಕರಿಸ್ತಿದ್ದಾರೆ, ಪ್ರಮೋಷನ್ಗೆ ಹೋಗ್ತಾ ಇಲ್ವಂತ ಒಂದು ಆರೋಪವನ್ನ ರಿಚಿ ಅವರು ಮಾಡಿರುವಂತದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಏನು ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿರುವಂತದ್ದು, ಅಂದ್ರೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಈಗಾಗಲೇ ಇವರು ರಮೋಲಾ ಅವರು ಚಿತ್ರದ ಪ್ರಮೋಷನ್ಗೆ ಬರ್ತಾ ಇಲ್ಲ, ನೀವು ಒಂದ್ಸರಿ ಅವರನ್ನ ಕರೆಸ್ಬಿಟ್ಟು ಮಾತನಾಡಿ, ಯಾಕಂದ್ರೆ ನಮ್ಮ ಚಿತ್ರಕ್ಕೆ ಸಾಕಷ್ಟು ಸಾಲ ಮಾಡಿ ಬಂಡವಾಳ ಹಾಕಿದ್ದೇವೆ, ಎಲ್ಲ ಒಂದ್ ಕಡೆ ಲಾಸ್ ಆಗ್ಬಾರ್ದು. ಯಾಕಂದ್ರೆ ನಟಿನೇ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಚಿತ್ರವನ್ನ ಯಾರು ನೋಡ್ಬೇಕು? ಚಿತ್ರದ ನಟಿನೇ ಪ್ರಮೋಷನ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೇನು ಚಿತ್ರದ ಗತಿ ಎನ್ನುವಂಥದ್ದು ಆಳವನ್ನ ತೋಡ್ಕೊಂಡಿರುವಂತದ್ದು ಅಧ್ಯಕ್ಷರ ಬಳಿ. ಕರೆಕ್ಟ್ ಪ್ರವೀಣ್, ನಟಿನೇ ಪ್ರಮೋಷನ್ ಬರ್ಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಅಲ್ವಾ? ಹೌದು ಪ್ರವೀಣ್, ಈಗ ಯಾವಾಗ ಶೂಟಿಂಗ್ ಅಲ್ಲಿ ಆಗಿದ್ ಯಾವಾಗ, ಮತ್ತೆ ಪ್ರಮೋಷನ್ ಯಾವಾಗಿನ ಶುರು ಮಾಡಿದ್ರು? ರಮೋಲಾ ಅವ್ರನ್ನ ಏನಾದ್ರು ಚಿತ್ರತಂಡ ಸಂಪರ್ಕ ಮಾಡಿದ್ಯಂತ? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಪ್ರವೀಣ್ ಸಲಗನಹಳ್ಳಿ? ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ಈಗಾಗಲೇ ಚಿತ್ರದ ಏನು ಜನವರಿ ಹಂತದಲ್ಲೇ ಈಗಾಗಲೇ ಚಿತ್ರೀಕರಣ ಸಂಪೂರ್ಣ ಆಗಿರುವಂತದ್ದು. ಏನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇತ್ತು ಅದೆಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನು ಚಿತ್ರ ತೆರೆ ಕಾಣಬೇಕಾಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಇವ್ರಿಗೂ ಅವ್ರಿಗೂ ಮನಸ್ತಾಪ ಇರುವಂತ ಒಂದು ಸೂಚನೆ ಕಂಡು ಬರ್ತಕ್ಕಂಥದ್ದು. ನಾವ್ ಈಗಾಗಲೇ ರಮೋಲಾ ಅವ್ರನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ವಿ. ಎಲ್ಲ ಒಂದ್ ಕಡೆ ನನ್ನ ಕೆಲಸ ಏನಿದೆ ನಾನು ಮಾಡ್ಕೊಟ್ಟಿದ್ದೀನಿ, ಪ್ರಮೋಷನ್ಗೆ ಹೋಗಲ್ಲ, ನನಗೂ ಅವ್ರಿಗೂ ಆಗ ಬರ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ರಮೋಲಾ ಅವ್ರು ಹೇಳಿ. ಪ್ರವೀಣ್, ಮನಸ್ತಾಪ ಅಂತ ಹೇಳಿದ್ರಲ್ಲ ಪ್ರವೀಣ್, ಏನ್ ಮನಸ್ತಾಪ ಅಂತ ಚಿತ್ರತಂಡಕ್ಕೂ ಮತ್ತೆ ರಮೋಲಾ ಅವರಿಗೆ? ಖಂಡಿತ ಎಲ್ಲೋ ಒಂದ್ ಕಡೆ ಸಂಭಾವನೆ ವಿಚಾರದಲ್ಲಿ ಏನಾದ್ರೂ ಮನಸ್ತಾಪ ಇರಬಹುದಾ ಎನ್ನುವಂತ ಒಂದು ಪ್ರಶ್ನೆಯನ್ನ ರಮೋಲಾ ಅವ್ರ ಬಳಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತು. ಹೌದು, ಖಂಡಿತ ಎಲ್ಲೋ ಒಂದ್ ಕಡೆ ಸಂಭಾವನೆ ವಿಚಾರದಲ್ಲೂ ಕೂಡ ಮನಸ್ತಾಪ ಇದೆ. ಎಲ್ಲೋ ಒಂದ್ ಕಡೆ ನನಗೂ ಅವ್ರಿಗೂ ಚಿತ್ರತಂಡಕ್ಕೆ ನಾನೇನ್ ಚಿತ್ರೀಕರಣ ಆಗಿದೆ ಅದು ಮುಗಿದಾದ ನಂತರ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಇದೀನಿ ಎನ್ನುವಂತ ರಮೋಲಾ ಅವ್ರು ಹೇಳಿರುವಂತದ್ದು ರಂಜಿತ್. ಓಕೆ ಪ್ರವೀಣ್, ಥ್ಯಾಂಕ್ ಯು ಪ್ರವೀಣ್ ಸಲಗನಹಳ್ಳಿ, ನಿಮ್ಮೆಲ್ಲ ಮಾಹಿತಿಗೆ ಥ್ಯಾಂಕ್ ಯು.